ಫ್ರೆಂಡ್ಸ್, ರೀಸೆಂಟಾಗಿ ಮೊನ್ನೆ ನಾನು ತಾರಾ ಪಟ್ಟಗಳದ್ದು ವಿಡಿಯೋ ಮಾಡಿದ್ದೆ. ನಮ್ಮ TJS ಲಾಫ್ಟು ಮೈಸೂರವರು ನಮ್ಮ ಮನೆದು ಮೇಯ್ನು ತಾರಾಗಳು ಲೈನ್ ಏನಿಟ್ಟಿದ್ದಾರೆ ಅವಲ್ಲೇನು ಪಟ್ಟಗಳು ಮಾಡಿಸ್ತೀವಿ ಆ ಪಟ್ಟ ಅದು ವಿಡಿಯೋ ಹಾಕಿದ್ದೆ ಮೊನ್ನೆ ನಾನು. ಬರೀ 5 ನಿಮಿಷದಲ್ಲಿ ಪ್ರತಿಯೊಂದು ಪಟ್ಟಗಳನ್ನು ವಿಡಿಯೋ ಅಪ್ಲೋಡ್ ಆಗಿ 5 ನಿಮಿಷದಲ್ಲೇ ಸೇಲ್ ಆಗೋಯ್ತು. ಇವಾಗ ಆಗ್ತಾ ಇರೋದು ಬಂದ್ಬಿಟ್ಟು ದೊಡ್ಡಕ್ಕಿಗಳು. ನಾನು ಏನಕ್ಕೆ ಇದು ವಿಡಿಯೋ ಮಾಡ್ತಾ ಇರೋದು ಅಂದರೆ, ಅಲ್ಲಿ ಸಿಕ್ಕಾಪಟ್ಟೆ ನಮ್ಮ ಲೈನು ತಾರಾಗಳು ಆಗ್ಬಿಟ್ಟಿದೆ TJS ಲಾಫ್ಟಲ್ಲಿ. ಇಲ್ಲಿ ದೊಡ್ಡಕ್ಕಿಗಳು ಆಗ್ತಾ ಇರೋದು 2 ಹೆಣ್ಣು ಅಕ್ಕಿ ಇದೆ, 3 ಗಂಡು ಅಕ್ಕಿ ಇದೆ. ಇದರಲ್ಲಿ ಇಲ್ಲಿ ನೋಡ್ಬೋದು, ಇದೊಂದು ಹೆಣ್ಣಕ್ಕಿ, ಇದೊಂದು ಹೆಣ್ಣಕ್ಕಿ, ಎಸ್ ಟೈಪ್ ಕುತ್ತಿಗೆ ಇವೆಲ್ಲ ನೋಡ್ಬೋದು ಸಕ್ಕತ್ತಾಗಿರುತ್ತೆ. ಇದು ಒಂದು ಹೆಣ್ಣಕ್ಕಿ. ಮತ್ತು ಇದು ಯಾವುದೂ ಹಾರಿಸಿಲ್ಲ, ಇವೆಲ್ಲ ಒಂದು ಚಿಕ್ಕ ಜೊತೆ ಮಾಡಬೇಕು ಅಂತ ಇಟ್ಟಿರೋ ಹಕ್ಕಿಗಳು. ಇನ್ನು ಮಿಕ್ಕಿದ್ದು ಬಂದ್ಬಿಟ್ಟು 3 ಗಂಡಕ್ಕಿ. ಇದು ಗಂಡಕ್ಕಿ, ಇದು ಗಂಡಕ್ಕಿ, ಅಲ್ಲೊಂದಿದೆ, ಅಲ್ಲೊಂದು ಗಂಡಕ್ಕಿ ಇದೆ. ಟೋಟಲ್ 3 ಗಂಡಕ್ಕಿ, 2 ಹೆಣ್ಣಕ್ಕಿ ಇದೆ. ಯಾರಿಗೆ ಬೇಕು ಅಂದ್ರೂ ರಿಂಗ್ದು ಫೋಟೋನ ಇಡ್ಕೊಳ್ಳಿ. ನಿಮ್ಗೆ ಯಾವ್ದಾರು ಅಕ್ಕಿ ಇಷ್ಟ ಆಯಿತು ಅಂದರೆ ರಿಂಗ್ ಫೋಟೋ ಇಡ್ಕೊಳ್ಳಿ. ಆ ರಿಂಗ್ದು ಡೀಟೇಲ್ ಕಳಿಸಿ, ಆ ಅಕ್ಕಿ ಇದೆಯಾ ಇಲ್ಲ ಸೇಲ್ ಆಗೋಯ್ತು ಅಂತ ನಾನು ನಿಮಗೆ ಹೇಳ್ತೀನಿ. ಮತ್ತು ತಾರಾ ಬೆಲೆಗಳು ಪ್ರತಿಯೊಂದು ಕಡೆನೂ ಜಾಸ್ತಿ ಇದೆ. ನಾವು ಕಮ್ಮಿ ಬೆಲೆ ಕೊಡೋಕ್ಕಾಗಲ್ಲ. ಇವತ್ತಿನ ವಿಡಿಯೋಲ್ಲಿ ಈ 5 ತಾರಾದು ಡೀಟೇಲ್ ಇರುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟಲ್ಲಿ ಮೆಸೇಜ್ ಮಾಡಿ ಯಾವ ಹಕ್ಕಿ ಇಷ್ಟ ಆಯಿತು ಅಂತ. ಮತ್ತು ಫಸ್ಟು ನಮ್ಮ ಚಾನಲ್ಗೆ ನೀವು ಹೊಸದಾಗಿ ಬಂದಿದೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಆಫರ್ಗಳು, ಒಳ್ಳೊಳ್ಳೆ ಆಫರ್ಗಳು ಆಗ್ತಾಯಿರ್ತೀವಿ ನಮ್ಮ ಚಾನಲಲ್ಲಿ. ಇವತ್ತಿಂದು ಈ ತಾರಾ ವಿಡಿಯೋನ ಡೀಟೇಲಾಗಿ ವಿಡಿಯೋ ಮಾಡೋಣ ಬನ್ನಿ. ಹಲೋ ಫ್ರೆಂಡ್ಸ್, ಸಮಸ್ತ ಪಾರಿವಾಳ ಶೋಕ್ದಾರಿಗೆ ನಮ್ಮ ಯೂಟ್ಯೂಬ್ ಚಾನಲಿಗೆ ಸುಸ್ವಾಗತ. ನಾವು ಮಿನಿಮಮ್ ಹಕ್ಕಿ ಏನು ಟೈಮ್ ಹಾರಿರುತ್ತೆ ಆ ಟೈಮಿಂಗ್ನ ಮೆನ್ಷನ್ ಮಾಡಿರ್ತೀವಿ. ಹಕ್ಕಿ ನಿಮ್ಮ ಮನೆಗೆ ಬಂದಮೇಲೆ ಅದಕ್ಕಿಂತ ಟೈಮಿಂಗ್ ಜಾಸ್ತಿನೂ ಆಡ್ಬೋದು, ಅದಕ್ಕಿಂತ ಟೈಮಿಂಗ್ ಕಮ್ಮಿನೂ ಆಡ್ಬೋದು. ಹಕ್ಕಿ ನೋಡಿ ಕ್ವಾಲಿಟಿ ಇಷ್ಟ ಆದರೆ ಮಾತ್ರ ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಯಾರಿಗೂ ಏನು ಬಲವಂತ ಇಲ್ಲ. ನಿಮಗೆ ಹಕ್ಕಿ ಇಷ್ಟ ಆಯಿತು, ಕ್ವಾಲಿಟಿ ಇಷ್ಟ ಆಯಿತು ಅಂದರೆ ಮಾತ್ರ ಪರ್ಚೇಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಒಂದು ಸತಿ ನಾವು ಹಕ್ಕಿ ಸೇಲ್ ಮಾಡಿದ್ಮೇಲೆ ಅದನ್ನ ನಾವು ಏನೇ ಕಾರಣಕ್ಕೂ ರಿಟರ್ನ್ ಇಸ್ಕೊಳ್ಳೋದಿಲ್ಲ, ಎಕ್ಸ್ಚೇಂಜ್ ಮಾಡೋದಿಲ್ಲ, ರೀಫಂಡು ಮಾಡೋದಿಲ್ಲ. ನಿಮಗೆ ನಮ್ಮ ಹತ್ರ ಮಾತಾಡಬೇಕು, ಏನಾರೋ ಹೇಳಬೇಕು, ಏನಾರೋ ಕೇಳಬೇಕು ಅಂತ ಇದ್ದರೆ ಇಲ್ಲಿ ನಂದು ಫೋನ್ ನಂಬರು, ನನ್ನ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ಬೆಳಗ್ಗೆ 11:30 ಕಾಲ್ ರಿಸೀವ್ ಮಾಡ್ತೀನಿ, ಸಂಜೆ 5 ಗಂಟೆ ತನಕ ಕಾಲ್ ರಿಸೀವ್ ಮಾಡ್ತೀವಿ. ಅದಾದಮೇಲೆ ನೀವೇನಾರೋ ಹೇಳಬೇಕು, ಮಾತಾಡಬೇಕು ಅಂದರೆ ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಯಾಕಂದರೆ ಬೆಳಗ್ಗೆ 11:30 5 ಗಂಟೆ ತನಕ ಕಾಲ್ನ ರಿಸೀವ್ ಮಾಡ್ತೀವಿ. ಫ್ರೆಂಡ್ಸ್, ನಮ್ಮ ಚಾನಲ್ಗೆ ನೀವು ಹೊಸದಾಗಿ ಬಂದಿದ್ದರೆ ನಮ್ಮ ಚಾನಲ್ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ ಹೇಳಬೇಕು ಅಂದರೆ, ಆಲ್ಮೋಸ್ಟ್ 90% ಕರ್ನಾಟಕದಲ್ಲಿ ಇರೋ ಲೈನಲ್ಲಿ ಹಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. ಚಿಕ್ಕಬಳ್ಳಾಪುರದು ಫೇಮಸ್ ಲೈನ್ ಮಕ್ಷಿಗಳು, ವಾಲ್ಟಿಸ್ ಅವರ ಲೈನಲ್ಲಿ ಹಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. HMTಗಳು ಅದರಲ್ಲಿ ಹಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. ಹಳೇ ಲೈನು ನಗಿನ ತಾಮ್ರಗಳು ಅದರಲ್ಲಿ ಹಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. ಹೀಗೆ ತುಂಬ ಹಲವಾರು ಜಾತಿಗಳು ಹಕ್ಕಿಗಳನ್ನ ನಮ್ಮ ದಾವಡಿಯಲ್ಲಿ ಒಂದು ಕಲೆಕ್ಷನ್ ಅಂತ ಮಾಡಿಟ್ಟಿದ್ದೀವಿ. ನಾವು ಮೇನ್ ಕಾನ್ಸಂಟ್ರೇಟ್ ಮಾಡಿರೋದನ್ನೇ ಲೆಜೆಂಡು ವಾಲ್ಟಿಸ್ ಅವರ ಹಕ್ಕಿಗಳನ್ನ ಮಾತ್ರನೇ. ನಿಮಗೆ ಕಂಪ್ಲೀಟಾಗಿ ಹಕ್ಕಿ ಮೆಡಿಸನ್ ಆಗಲಿ, ಕಾಯಿಲೆ ಹೆಂಗೆ ರೆಡಿ ಮಾಡೋದಾಗಲಿ ಪ್ರತಿಯೊಂದು ಡೀಟೇಲು ನಮ್ಮ ಚಾನಲಲ್ಲಿ ಸಿಗುತ್ತೆ. ಯಾಕಂದರೆ ನಾವು ಮೆಡಿಸನ್ ಒಂದೇ ಡೀಟೇಲ್ ಅಲ್ಲ, ವಿದೇಶಿ ಗಿರೇಬಾಜು ನಾವೇನೇ ಫಸ್ಟ್ ಟೈಮು ಕರ್ನಾಟಕದಲ್ಲಿ ತರಿಸಿದ್ದು. ಅದಾದಮೇಲೆ ಸಾಚಾ ಟೂರ್ನಮೆಂಟು ಇಡೀ ಕರ್ನಾಟಕಕ್ಕಲ್ಲ, ಇಡೀ ಇಂಡಿಯಾಗೆ ಫಸ್ಟ್ ಟೈಮು ಸ್ಟಾರ್ಟ್ ಮಾಡಿದ್ದೇನೆ ನಮ್ಮ ಚಾನಲಿಂದ. ಹೀಗೆ ತುಂಬ ಹಲವಾರು ಮಾಹಿತಿಗಳು ನಿಮಗೆ ನಮ್ಮ ಚಾನಲ್ ಕಡೆಯಿಂದ ಸಿಗ್ತಾ ಇರುತ್ತೆ. ಫ್ರೆಂಡ್ಸ್, ನಮ್ಮ ಚಾನಲ್ ನೀವು ಹೊಸದಾಗಿ ನೋಡ್ತಾ ಇದ್ದರೆ ಫಸ್ಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಮೆಗಾ ಆಫರ್ಗಳು ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡಿರೋರಿಗೆ. ನೀವು ನಮ್ಮ ಹತ್ರ ಹಕ್ಕಿ ಇಸ್ಕೊಬೇಕು ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿರೋ ಫೋಟೋ ಕಳಿಸಿ, ಆ ಮೆಗಾ ಆಫರ್ಗಳು ನಿಮಗೂ ಸಿಗುತ್ತೆ. ಮತ್ತು ಇಲ್ಲಿ ನೋಡ್ಬೋದು ಫೋಟೋಲ್ಲಿ 10 ಗಂಟೆ, 8 ಗಂಟೆ, 5 ಗಂಟೆ, 7 ಗಂಟೆ, 8 ಗಂಟೆ ಹಿಂಗೆ ಹಾರಿಸಿದವರು ತುಂಬ ಜನ ಇದ್ದಾರೆ. ಅವರು ನಮ್ಮ ಹತ್ರ ಹಕ್ಕಿ ಪರ್ಚೇಸ್ ಮಾಡಿ ಹಾರಿಸಿರೋ ವಿಡಿಯೋ ನಾನು ನಮ್ಮ ಚಾನಲಲ್ಲಿ ಹಾಕಿದ್ದೀನಿ. ಅದನ್ನ ನೀವು ಬೇಕು ಅಂದರೆ ಡೀಟೇಲಾಗಿ ನೋಡ್ಕೊಬೋದು. ಹಂಗೆ ಹಾರಿಸಿದವ್ರಿಗೆ ನಮ್ಮ ಕಡೆಯಿಂದ ಒಂದು ಗಿಫ್ಟಾಗಿ ಅವ್ರಿಗೊಂದು ಪಾರಿವಾಳ ಕೊಟ್ಟಿರ್ತೀವಿ. ಅದಕ್ಕೆ ಜಾತಿ ಮಾಡ್ಕೊಳ್ಳೋಕ್ಕೆ ಜೊತೆ ಮಾಡ್ಕೊಂಡು ಶೋಕಿ ಕಂಟಿನ್ಯೂ ಮಾಡಲಿ ಅಂದ್ಬಿಟ್ಟು ನೀವು ನಮ್ಮ ಹತ್ರ ಅಕ್ಕಿ ಇಸ್ಕೊತೀರಾ. ನೀವು ಇಸ್ಕೊಂಡ್ಬಿಟ್ಟು ಟೂರ್ನಮೆಂಟ್ಗೆ ಹಾರಿಸಿ ನಮ್ಮ ಅಕ್ಕಿ 10 ಗಂಟೆ ಆಡಬೇಕಂತೇನಿಲ್ಲ. ಟೂರ್ನಮೆಂಟಿಗೆ 5 ಗಂಟೆ ಆಡಿಸಿ ಸಾಕು. ಟೂರ್ನಮೆಂಟ್ಗೆ ನಿಮಗೂ ನಮ್ಮ ಚಾನಲ್ ಕಡೆಯಿಂದ ಒಂದು ಅಕ್ಕಿನ ಜಾತಿ ಮಾಡ್ಕೊಳ್ಳೋಕ್ಕೆ ಗಿಫ್ಟ್ ಕೊಡ್ತೀವಿ.
ಶೋಕಿ ಬೆಳೆಸಬೇಕು, ಶೋಕಿ ಉಳಿಸ್ಬೇಕು, ಇಷ್ಟೇ ನಮ್ಮ ಗುರಿ ಇರೋದು. ಕರ್ನಾಟಕದ ಮೂಲೆ ಕೊಟ್ಟಿದ್ದೀವಿ. ಕೊಟ್ಟಿರೋ ಕಡೆ ಎಲ್ಲ 99% ಹಕ್ಕಿಗಳು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೆ. ಅವರೆಲ್ಲ ನಮಗೆ ವಿಡಿಯೋ ಕಳಿಸಿದ್ದಾರೆ. ಆ ವಿಡಿಯೋ ಡೀಟೇಲ್ ನಮ್ಮ ಚಾನಲಲ್ಲೇ ಇರುತ್ತೆ. ನಮ್ಮದು ಬಂದ್ಬಿಟ್ಟು ಹೊಸ ಶೋಕ್ದಾರ್ಗೆ ಒಂದು ಒಳ್ಳೆ ಹಕ್ಕಿ ಕೊಡಬೇಕು, ಅವರು ಶೋಕಿನ ಕಂಟಿನ್ಯೂ ಮಾಡಬೇಕು, ಸಾಚುವಾಗೆ ಹಕ್ಕಿ ಹಾರಿಸ್ಬೇಕು. ಈ ದವಾ ಹಕ್ಕಿಗಳೆಲ್ಲ ನಮ್ಮ ಹತ್ರ ಯಾವುದೂ ಇಲ್ಲ. ದವಾಗಳು ನಾವು ಕೇರು ಮಾಡಲ್ಲ, ಅದನ್ನ ನಾವು ಎನ್ಕರೇಜು ಮಾಡಲ್ಲ. ನಮ್ದೇನಿದ್ರೂ ಹಕ್ಕಿಗಳು ಸಾಚುವಾಗಿ ಹಾರಬೇಕು, ಸಾಚುವಾಗಿ ಟೈಮ್ ಮಾಡಬೇಕು. ಹೊಸ ಶೋಕ್ದಾರು ಬೆಳಿಬೇಕು, ಅವರು ಒಂದು ಒಳ್ಳೆ ಲಾಂಗ್ ಟೈಮ್ ಬಿಡಬೇಕು. ಇಷ್ಟೇ ನಮ್ಮ ಗುರಿ ಇರೋದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಮ್ಮದು ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ. ನಿಮಗೆ ಹಕ್ಕಿ ಖರೀದಿ ಮಾಡಬೇಕು ಅಂದರೆ ಫಸ್ಟು ನನಗೆ ಫೋನ್ ಇಲ್ಲ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಿಮ್ಮ ಊರು ಯಾವುದು ಅಂತ ಹೇಳಿ, ಆ ಊರಿಗೆ ಟ್ರಾನ್ಸ್ಪೋರ್ಟ್ ರೇಟ್ ಏನಾಗುತ್ತೆ ಅಂತ ಹೇಳ್ತೀನಿ. ಆ ರೇಟು ನೀವು ನೋಡ್ಕೊಂಡು ಆಮೇಲೆ ಪರ್ಚೇಸ್ ಮಾಡಿದ್ರೆ. ಫ್ರೆಂಡ್ಸ್, ನಮ್ಮದು ಟೂರ್ನಮೆಂಟ್ಗೆ ನಮ್ಮ ಹಕ್ಕಿಗಳು ನಾವು ಎಲ್ಲೆಲ್ಲಿ ಬಿಟ್ಟಿದ್ದೀವಿ ಅನ್ನೋ ಡೀಟೇಲ್ ಒಂದು ಹಾಕೋಣ ಅಂದ್ಬಿಟ್ಟು ವಿಡಿಯೋ ಮಾಡಿರೋದು. 2019 ರಾಜಧಾನಿ ಟೂರ್ನಮೆಂಟಿಗೆ ಬಿಟ್ಟಿದ್ದೀವಿ ಬೆಂಗಳೂರಲ್ಲಿ, ಹೊಸಕೆರೆಯಲ್ಲಿ ಬಾಬು ಅನ್ನೋರ ಮನೆಯಲ್ಲಿ. ಅವ್ರು ನಮ್ಮ ತುಂಬ ಕ್ಲೋಸ್ ಫ್ರೆಂಡು. ಸುರ್ಮೈ ಪಿಲಾಂಕ ಗಣ್ಣ ಹಾರಿಸಿದ್ರಿ. 9 ಗಂಟೆ 58 ನಿಮಿಷ ಹಾರಿ ಹಕ್ಕಿ ಫಿನಿಶ್ ಮಾಡಿ ಸೆಕೆಂಡ್ ಪ್ಲೇಸ್ ಗೆದ್ದಿತ್ತು. ಈ ಅಕ್ಕಿ ಗೆದ್ಮೇಲೆ ನಾನು ವಿಡಿಯೋ ಹಾಕಿದ್ದೆ. ಅವಾಗ ಏನಾಯ್ತು ಅಂದರೆ ತುಂಬ ಜನ ಇದೇ ಬಣ್ಣಲ್ಲಿ ಕೇಳೋರು, ಇದೇ ಕಣ್ಣಲ್ಲಿ ಕೇಳೋರು, ಇದೇ ಲೈನಲ್ಲಿ ಬೇಕಂತ ಕೇಳೋರು. ಅದಕ್ಕೋಸ್ಕರ ನಾವೆಲ್ಲೆಲ್ಲಿ ಹಕ್ಕಿನ ಹಾರಿಸ್ತೀವಿ ಅದ್ರ ಡೀಟೇಲ್ನ ನಾವು ಹಾಕಲ್ಲ. ಯಾಕಂದರೆ ಅದು ಹಾಕಿದ್ರೆ ಕೇಳೋರೆಲ್ಲ ಬರೀ ಅದನ್ನೇ ಕೇಳ್ತಾ ಇರ್ತಾರೆ. ಬೇರೆ ಹಕ್ಕಿಗಳು ಹಾಕಿದ್ರೆ ಇಲ್ಲ ನಮ್ಗೆ ಅದೇ ಲೈನ್ ಬೇಕು ಅಂತಾರೆ. ಅದಕ್ಕೋಸ್ಕರ ಹಾಕಲ್ಲ. ಈ ವರ್ಷಕ್ಕೆ ಬಂದರೆ 2023 ಈ ವರ್ಷ ಚಿಕ್ಕಬಳ್ಳಾಪುರಲ್ಲಿ ದಾವಡಿ ಹೆಸರು ಬಂದ್ಬಿಟ್ಟು ವಾಲ್ಟಿ ದಾವಡಿ ಅಂದ್ಬಿಟ್ಟು ನಮ್ಮ ಅಂಕಲ್ ಹೆಸರಲ್ಲೇ ದಾವಡಿ ಮಾಡಿರೋದು. ಶ್ರೀಧರ ಮತ್ತು ಅವರ ಗ್ರೂಪ್. ಈ ಅಕ್ಕಿನೂ ನೋಡ್ಬೋದು, ಇಲ್ಲಿ ದಸ್ತಾ ಮಾಡಿದ ವಿಡಿಯೋ. ಬಾಲ ಕಟ್ಕೊಂಡು ಸಾಚಾ ಟೂರ್ನಮೆಂಟಿಗೆ ಬಿಟ್ಟಿದ್ದು, ಸೆಕೆಂಡ್ ಪ್ಲೇಸ್ ಗೆಲ್ತು. ಈ ವರ್ಷ 2023ಗೆ ಸೆಕೆಂಡ್ ಪ್ಲೇಸ್ ಗೆದ್ದಿದೆ. ಇವಾಗ ಈ ಅಕ್ಕಿ ವಿಡಿಯೋ ಹಾಕಿದಾಗಲೂ ಅಷ್ಟೇ ಇದ್ದು ಲೈನ್ ಬೇಕು ಅಂತಾನೆ ಕೇಳ್ತಾರೆ. ಅದಕ್ಕೋಸ್ಕರ ನಾನು ಯಾವುದೇ ರೀತಿಯಲ್ಲೂ ನಾವೆಲ್ಲೆಲ್ಲಿ ಬಿಡ್ತೀವಿ ಅಕ್ಕಿಗಳ್ದು ವಿಡಿಯೋ ಮಾಡಕ್ ಹೋಗಲ್ಲ. ತುಂಬ ಜನ ಕೇಳ್ತಾ ಇರ್ತಾರೆ, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಇದು ಶ್ರೀಧರ ಆ್ಯಂಡ್ ಟೀಮ್ ಅವ್ರದ್ದು ಟೋಟಲ್ ಗ್ರೂಪ್ ಫೋಟೋ ಇದು. ಅವ್ರು ಮುಂದಿನ ವರ್ಷ ಇನ್ನೂ ಒಂದು ಲಾಂಗ್ ಟೈಮ್ ಬಿಡ್ತಾರೆ. ಇನ್ನೂ ಒಳ್ಳೆ ಹಕ್ಕಿಗಳಿದೆ, ಇನ್ನೂ ಲಾಂಗ್ ಟೈಮ್ ಬಿಡಲಿ ಅಂದ್ಬಿಟ್ಟು ನಾನು ಅವ್ರಿಗೆ ವಿಶ್ ಮಾಡ್ತೀನಿ. 7 ಗಂಟೆ 48 ನಿಮಿಷ ಈ ಅಕ್ಕಿ ಹಾರಿರೋದು. ಫ್ರೆಂಡ್ಸ್, ಇದು ಬಂದ್ಬಿಟ್ಟು ನಮ್ಮ ಅಕ್ಕಿ ಶಿವಮೊಗ್ಗ ಅಲ್ಲಿ ಒಂದು ಒಳ್ಳೆ ದಾಖಲೆ ಮಾಡಿದೆ. ಇದು ಶಿವಮೊಗ್ಗ ಅಲ್ಲಿ ಮಾತ್ರ ನಾನು ಹೇಳ್ತಿರೋದು, ಇಡೀ ಕರ್ನಾಟಕಕ್ಕಲ್ಲ. ಶಿವಮೊಗ್ಗ ಅಲ್ಲಿ ಒಂದು ಒಳ್ಳೆ ದಾಖಲೆ ಮಾಡಿದೆ. 9 ಗಂಟೆ 18 ನಿಮಿಷ ಪಿಲಾಂಕ ಟೂರ್ನಮೆಂಟ್ಗೆ ನಮ್ಮ ಹಕ್ಕಿನೇ ಫಸ್ಟ್ ಟೈಮು, ಇಷ್ಟು ಲಾಂಗ್ ಟೈಮು ಶಿವಮೊಗ್ಗ ಅಲ್ಲಿ ಆಡಿ ಫಸ್ಟ್ ಪ್ಲೇಸ್ ಗೆದ್ದು ಒಂದು ಶಿವಮೊಗ್ಗ ಅಲ್ಲಿ ಪಿಲಾಂಕ ಟೂರ್ನಮೆಂಟ್ಗೆ ಈ ವರ್ಷಕ್ಕೆ ದಾಖಲೆನ ಕ್ರಿಯೇಟ್ ಮಾಡಿದೆ. ಫ್ರೆಂಡ್ಸ್, ಇದು ಇನ್ನೊಂದು ಖುಷಿಯಾದ ವಿಷಯ. ನಿಮ್ಮೆಲ್ಲರಿಗೂ ಯೂಟ್ಯೂಬ್ ಕಪ್ ಗೊತ್ತಿರುತ್ತೆ. ಯೂಟ್ಯೂಬ್ ಕಪ್ಪಲ್ಲಿ ಒಂದು ಊರಿಂದ ಹಕ್ಕಿನ ಟೂರ್ನಮೆಂಟ್ಗೆ ಹಾಡಿಸಲ್ಲ, ಪೂರ್ತಿ ಕರ್ನಾಟಕದಿಂದ ತುಂಬ ದಾವಡಿಗಳು ಸೇರ್ಕೊಂಡಿರುತ್ತೆ. ಆ ತುಂಬ ದಾವಡಿಗಳಲ್ಲಿ ನಮ್ಮ ದಾವಡಿಯಿಂದ ಈ ವರ್ಷ 2025 2025ಗೆ ಯೂಟ್ಯೂಬ್ ಕಪ್ಗೆ ನಮ್ಮ ಅಕ್ಕಿ ಹಾರಿ ಸೆಕೆಂಡ್ ಪ್ರೈಸು ಗೆದ್ದಿದೆ. ಪ್ಲಸ್ ಚಿಕ್ಕಬಳ್ಳಾಪುರ ಟೂರ್ನಮೆಂಟ್ಗೆ 2025ಕ್ಕೆ ಹಾರಿ ಫಸ್ಟ್ ಪ್ರೈಸು ಗೆದ್ದಿದೆ. ಇಂಥ ತುಂಬ ಹಲವಾರು ಕಡೆ ಹಕ್ಕಿಗಳು ಆಡಿದೆ. ಮುಂದಿನ ದಿನದಲ್ಲಿ ಅವೆಲ್ಲ ನೆಕ್ಸ್ಟ್ ವಿಡಿಯೋಗಳನ್ನ ಅಪ್ಡೇಟ್ ಮಾಡ್ತೀನಿ. ಫ್ರೆಂಡ್ಸ್, ಇವತ್ತಿಂದು ಫಸ್ಟು ತಾರ ಗಂಡು, 8ನೇ ಗರಿ ಗಂಡು. ಹಕ್ಕಿ ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸು, ಕಂಡೀಷನ್ನು, ಚಡಿ ಶೇಪು ಇವೆಲ್ಲ ನೋಡ್ಬೋದು. ಸೂಪರ್ ಟಾಪ್ ಕ್ಲಾಸ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಹೆವಿ ಚಡಿ ಶೇಪಲ್ಲಿ ನಿಂತ್ಕೊಳ್ಳುತ್ತೆ. ಮತ್ತು ತಾರಾಗಳು ನೀವೆಲ್ಲೆಲ್ಲೋ ಬಂಡವಾಳ ಹಾಕ್ಬಿಟ್ಟು, ತುಂಬ ಜನಕ್ಕೆ ತಾರ ನೋಡೋಕ್ಕೆ ಬರಲ್ಲ, ಯಾವುದಾದೋ ತಾರಾಗೆ ಬಂಡವಾಳ ಹಾಕ್ಬಿಟ್ಟು ವರ್ಷ ಇಡೀ ಗೂರು ಕೆಡ್ಬಿಟ್ಟು ಹಕ್ಕಿ ಲಾಸ್ಟಿಗೆ ಪರ್ಫಾರ್ಮೆನ್ಸ್ ಇರಲ್ಲ, ಹಕ್ಕಿ ಜಾತಿಯಲ್ಲಿರಲ್ಲ, ಅಂಥದ್ದೆಲ್ಲ ಇಸ್ಕೊತೀರಾ. ತಾರಾಗಳು ಇಸ್ಕೊಬೇಕಂದ್ರೆ ನಮ್ಮದು ಮೇಯ್ನ್ ಚಾಂಪಿಯನ್ ಲೈನ್ 8 ಅವರ್ ಲೈನ್ ಏನಿದೆ ಅವಲ್ಲೇ ನಾವು ಪಟಾಗಳು ನಮ್ಮ ಸಬ್ಸ್ಕ್ರೈಬರ್ಗೆ ಕೊಡೋದು. ಯಾಕಂದರೆ ಯಾರೇ ಇಸ್ಕೊಂಡ್ರೂ ನಮ್ಮನ್ನ ನಂಬಿ ಒಂದು ಒಳ್ಳೆ ಶೋಕ್ ಮಾಡಲಿ, ಒಂದು ಒಳ್ಳೆ ಹಕ್ಕಿ ಇಡಲಿ ಅಂದ್ಬಿಟ್ಟು ನಾವು ಕೊಡೋದು. ಕ್ವಾಲಿಟೀಸು, ಕಂಡೀಷನ್ನು, ನಿಂತ್ಕೊಳ್ಳೋ ಶೇಪು ಇವೆಲ್ಲ ನೋಡ್ಬೋದು. ತುಂಬ ಟಾಪ್ ಕ್ಲಾಸ್ ಆಗಿರುತ್ತೆ. 8ನೇ ಗರಿ ಹಕ್ಕಿ ಇದು. ಇಲ್ಲಿ ನೋಡ್ಬೋದು, ಇಲ್ಲಿ ಅಗ್ಲ ಎದೆ ಪಕಾಟಗಳು ನೋಡ್ಕೊಳ್ಳಿ. ಆಚೆ ಪಕಾಟ ಇರುತ್ತೆ, ಫುಲ್ಲು ಬ್ಲೂ ಶೇಡ್ ಕಣ್ಣಿರುತ್ತೆ. ನಾನು ನಿಮ್ಗೆ ಅದು ಡೀಟೇಲಾಗಿ ತೋರಿಸ್ತೀನಿ. ಫಸ್ಟು ಹಕ್ಕಿನ ನೋಡ್ಕೊಳ್ಳಿ. ಇವೆಲ್ಲ ನಿಮಗೆ ಒಂದು ಜಾತಿ ಮಾಡ್ಕೊಳ್ಳೋಕ್ಕೆ, ಒಂದು ಒಳ್ಳೆ ಲೈನ್ ಮಾಡ್ಕೊಳ್ಳೋಕ್ಕೆ ಟಾಪ್ ಕ್ಲಾಸ್ ಹಕ್ಕಿಗಳನ್ನ ತೋರಿಸ್ತಾ ಇರೋದು ಇವತ್ತಿನ ವಿಡಿಯೋ ಅಲ್ಲಿ.
ಏನಂದರೆ ನಮ್ಮ ಮನೆಯದು ಏನು ಮೇಯ್ನು ತಾರಾ ಲೈನ್ ಏನಿದೆ 8 ಅವರ್ ಲೈನು, ಆ ಜೊತೆಗಳನ್ನ ಮೈಸೂರಲ್ಲಿ ಬಿಟ್ಟಿಕ್ಕಿದ್ದೀವಿ. ಪಟ್ಟಗಳು ಅಲ್ಲಿ ಮಾಡಿಸ್ತೀವಿ. ಅಲ್ಲಿಂದ ಏನು ಪಟ್ಟ ಬರುತ್ತೆ ಆ ಪಟ್ಟಾಗೆ TJS ಲಾಫ್ಟ್ ಅಂತ ಮೈಸೂರು ಅಂದ್ಬಿಟ್ಟು ರಿಂಗ್ ಹಾಕಿರ್ತೀವಿ. ಕ್ವಾಲಿಟೀಸ್ ಎಲ್ಲ ತುಂಬ ಟಾಪ್ ಕ್ವಾಲಿಟಿ ಅಕ್ಕಿ, ಒಳ್ಳೆ ರಿಸಲ್ಟೆಡ್ ಲೈನಲ್ಲಿ ತೋರಿಸ್ತಾ ಇರೋದು. ಬೇಕು ಅಂದರೆ ನೀವು ಈ ಅಕ್ಕಿನ ಹಾರಿಸ್ಕೊಬೋದು, ಕರೆಕ್ಟಾಗಿ ರೆಡಿ ಮಾಡ್ಕೊಂಬಂದರೆ ಟೂರ್ನಮೆಂಟ್ಗೆ ಹಾರಿಸ್ಕೊಬೋದು. ಕ್ವಾಲಿಟೀಸ್ ನೋಡ್ಕೊಳ್ಳಿ, ಟಾಪ್ ಆಗಿರುತ್ತೆ. ಇವೆಲ್ಲ ಮನೆ ಉಚ್ಕೊಂಡು ಆಡೋ ಲೈನ್ಗಳು, ಜಾಸ್ತಿ ಮೇಲೂ ಆಡೋಲ್ಲ, ಜಾಸ್ತಿ ಕೆಳಗಡೆನೂ ಆಡೋಲ್ಲ, ಫುಲ್ಲು ಮನೆ ಉಚ್ಕೊಂಡು ಆಡೋ ಲೈನ್ಗಳು ಇವು. ಬಾಜಿಗಳು ಅಷ್ಟೇ 6ರಿಂದ 8 ಬಾಜಿ ಬರುತ್ತೆ. ಕ್ವಾಲಿಟಿ ನೋಡ್ಬೋದು, ತಾರಾದು ಸೂಪರ್ ಟಾಪ್ ಕ್ಲಾಸ್ ಆಗಿರುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಣ್ಣ 6,000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಹೆಚ್ಚು ಕಮ್ಮಿ ಕೇಳಬೇಡಿ, ಹೆಚ್ಚು ಕಮ್ಮಿ ಕೊಡೋದು ಇಲ್ಲ. ಯಾಕಂದರೆ ಇದು ನಮಗೆ ಸೇಲ್ ಆಗಿಲ್ಲ ಅಂದ್ರೂ ನಾವು ಇದರಲ್ಲಿ ಒಂದು ಚಿಕ್ಕ ಜೊತೆನ ಇದೇ ಅಕ್ಕಿಗೂ ನಾನೇ ಚಿಕ್ಕ ಜೊತೆ ಮಾಡಿ ಬ್ರೀಡಿಂಗ್ ಪರ್ಪಸ್ ಯೂಸ್ ಮಾಡ್ಕೊತೀವಿ. ಕ್ವಾಲಿಟೀಸ್ ನೋಡ್ಬೋದು, ಟಾಪ್ ಆಗಿರುತ್ತೆ. ಲೆಂತು ಸೈಜ್ ಎಲ್ಲ ಸಖತ್ತಾಗಿದೆ. ತಾರಾ ಗಂಡು ಫ್ರೆಂಡ್ಸ್, ಇವಾಗೇನು ಜಸ್ಟ್ ತಾರಾ ಗಂಡು ತೋರಿಸ್ದೆ. ಸಿಂಗಲ್ ಟೇಲು ಚಡಿಬಲ ಇಲ್ಲಿ ನೋಡ್ಬೋದು, ಸಿಂಗಲ್ ಟೇಲ್ ಬರುತ್ತೆ, ಚಡಿಬಲ ಬರುತ್ತೆ. ಚುಪ್ತಿರಿ ಉದ್ದಾತಿರಿ ಆಗಲೇ ಹೇಳಿದ್ದೀನಿ, 8ನೇ ತಿರಿ ಅಕ್ಕಿ ಇದು. ಚುಪ್ತಿರಿ ಉದ್ದಾತಿರಿ ಇರುತ್ತೆ, ಇಲ್ಲಿ ನೋಡ್ಬೋದು. ಇಲ್ಲಿ ನಮ್ಮ ತಾರಾ ಲೈನಲ್ಲಿ ಏನಂದರೆ ಇಲ್ಲಿ ನೋಡ್ಬೋದು, ಇಲ್ಲಿ 9ನೇ ಗರಿ ಬಂದ್ಬಿಟ್ಟು 10ನೇ ಗರಿಗಿಂತ ಉದ್ದ ಇರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ 9ನೇ ಗರಿ 10ನೇ ಗರಿಗಿಂತ ಉದ್ದ ಇರುತ್ತೆ. 2 ಸೈಡು ತಿರಿ ಫುಲ್ ಇದೆ. 8ನೇ ಗರಿ ಉದುರಿಸ್ಕೊಂಡು ಆಲ್ಮೋಸ್ಟ್ ಬಂದಿದೆ. ನೆಕ್ಸ್ಟ್ ನೀವು ಈ ಅಕ್ಕಿ ಇಸ್ಕೊಂಡ್ರೆ ಆರಾಮಾಗಿ ಹಾರಿಸ್ಕೊಳ್ಳೋಕ್ಕೂ ರೆಡಿ ಮಾಡ್ಕೊಬೋದು, ಟೂರ್ನಮೆಂಟ್ಗೂ ಬಿಡ್ಕೊಬೋದು. ಈ ವರ್ಷ ಲೆಂತ್ ವೈಸು, ಚಡಿ ಶೇಪು, ಅಗ್ಲ, ಎದೆ ಇವೆಲ್ಲ ನೋಡ್ಬೋದು ಸಕ್ಕತ್ತಾಗಿರುತ್ತೆ. ಆಚೆ ಪಕಾಟ ಇರುತ್ತೆ, ಇಲ್ಲಿ ನೋಡ್ಬೋದು ಆಚೆ ಪಕಾಟ ಇರುತ್ತೆ. ಕ್ವಾಲಿಟಿ ವೈಸ್ ಅಂತೂ ತುಂಬ ಟಾಪ್ ಆಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಸೂಪರ್ ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಹೆವಿ ಬ್ಲೂ ಶೇಡ್ ಇರುತ್ತೆ. ಯಾಕಂದರೆ ಬಾಯಿ ಮಾತಿಗೆ ಹೇಳೋದಲ್ಲ, ಬ್ಲೂ ಶೇಡ್ ಬಂದ್ಬಿಟ್ಟು ಹೆವಿ ಬ್ಲೂ ಶೇಡ್ ಇರುತ್ತೆ. ಇಲ್ಲಿ ನೋಡ್ಬೋದು ನೀವು ಯಾವ ರೇಂಜಿಗೆ ಬ್ಲೂ ಶೇಡ್ ಇರುತ್ತೆ ಅಂತ. ಪೂರ್ತಿ ಕಣ್ಣಿಗೆ ಹೆವಿಯಾಗಿ ಬ್ಲೂ ಶೇಡ್ ಇರುತ್ತೆ. ಕ್ರ್ಯಾಕ್ಸು, ಒಡಕ್ಲು ಇವೆಲ್ಲ ನೋಡ್ಬೋದು ಕಣ್ಣಲ್ಲಿ ಹೆಂಗೆ ತುಂಬ್ಕೊಂಡಿರುತ್ತೆ ಅಂತ. ಇನ್ನೂ ದೊಡ್ಡಕ್ಕೆ ಆಗ್ತಾ ಇರೋಂಗೆ ಕಣ್ಣು ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಚೇಂಜಸ್ ಬರುತ್ತೆ. ಯಾಕಂದರೆ ಸುಮ್ಮನೆ ಬಾಯಿ ಮಾತಿಗೆ ಬ್ಲೂ ಶೇಡ್ ಅಂತ ನಾನು ತುಂಬ ಅಕ್ಕಿಗಳು ನೋಡ್ತೀನಿ. ಏನು ತಾರಾಗಳು ಹಾಕಿದ್ರೆ ಸಾಕು ವಿಡಿಯೋ ಬ್ಲೂ ಶೇಡ್ ಅಂತ ಹಾಕ್ತಾರೆ. ಒರಿಜಿನಲ್ ಬ್ಲೂ ಶೇಡ್ ಅಂತ ನೋಡಿ ತೋರಿಸ್ತಾ ಇದ್ದೀನಿ ಯಾವ ಟೈಪಲ್ಲಿ ಇರುತ್ತೆ ಅಂತ. ಇವು ಒರಿಜಿನಲ್ ಬ್ಲೂ ಶೇಡ್ ಕಣ್ಣುಗಳು. ಇಲ್ಲಿ ನೋಡ್ಬೋದು, ಇಲ್ಲಿ 2 ಸೈಡು ಹೆವಿ ಬ್ಲೂ ಶೇಡ್ ಇರುತ್ತೆ. ಇದು ಗಂಡಿದು. ರಿಂಗ್ ನಂಬರ್ ನೋಡ್ಕೊಳ್ಳಿ, ರಿಂಗ್ ನಂಬರ್ 32. TJS ಲಾಫ್ಟ್ ಅಂತ ಇರುತ್ತೆ, TJS ಲಾಫ್ಟ್ ಅಂತ ಇರುತ್ತೆ, ಮೈಸೂರು ಅಂತ ಇರುತ್ತೆ. ರಿಂಗ್ ನಂಬರ್ 32. ಫ್ರೆಂಡ್ಸ್, ಇದು ಬಂದ್ಬಿಟ್ಟು 7ನೇ ಗರಿ ಪಟ್ಟ. ನಿಮಗೆ ಇವು ಪಟ್ಟಗಳ ಥರ ಕಾಣಿಸಲ್ಲ ಮೇಯ್ನು. ಯಾಕಂದರೆ ನಮ್ಮ ಲೈನಲ್ಲಿ ಅಕ್ಕಿಗಳು ತಲೆ ಶೇಪು, ಬಾಡಿ ಪ್ಯಾಟ್ರನ್ನು ಇವೆಲ್ಲ ತುಂಬ ಡಿಫ್ರೆಂಟಾಗಿ ಬರುತ್ತೆ. ತಾರಾಗಳಲ್ಲಿ ಹೆವಿ ಸೈಜಲ್ಲಿರುತ್ತೆ. ಯಾಕಂದರೆ ನೀವು ನಾರ್ಮಲ್ ತಾರ ನೋಡೋಕ್ಕೂ ನಮ್ಮ ಚಾಂಪಿಯನ್ ಲೈನ್ ತಾರ ನೋಡೋಕ್ಕೂ ಡಿಫ್ರೆಂಟು, ಸಕ್ಕ ಡಿಫ್ರೆಂಟ್ ಇರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ 7ನೇ ಕಲ್ಲಿ ಪಟ್ಟ. ನಾನು ನಿಮ್ಗೊಂದು ದಸ್ತದ ಅಕ್ಕಿ ಬಿಟ್ಟು ತೋರಿಸ್ತೀನಿ. ಜೊತೆಗೆ ನಿಮ್ಮೆಲ್ಲರಿಗೂ ಒಂದು ಡಿಫ್ರೆನ್ಸ್ ಗೊತ್ತಾಗಲಿ, ಅಕ್ಕಿ ಯಾವ ಕ್ವಾಲಿಟಿ ಇರುತ್ತೆ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. 1.5 ದಸ್ತದ ಗಂಡದು 7 ಕಲ್ಲಿ ಪಟ್ಟ. ಇದು ಯಾವ ಅಕ್ಕಿ ಯಾವ ಕಂಡೀಷನಲ್ಲಿದೆ, ಯಾವ ಕ್ವಾಲಿಟಿಲಿದೆ ನೋಡಿ. 7ನೇ ಕಲ್ಲಿ ಪಟ್ಟ ಅಂದರೆ ಹೇಳೋಕ್ಕೆ ಆಗಲ್ಲ, ಅದು 7ನೇ ಕಲ್ಲಿ ಪಟ್ಟ ಅಂತ ಆ ಸೈಜ್ ಇರುತ್ತೆ. 1.5 ದಸ್ತದ ಅಕ್ಕಿಗೂ 7ನೇ ಕಲ್ಲಿ ಪಟ್ಟಾಗೂ ನೋಡ್ಬೋದು ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಬಾಡಿ ಬಂದ್ಬಿಟ್ಟು ಡಬಲ್ ಬಾಡಿ ಬರುತ್ತೆ, ಹೆವಿ ಬಾಡಿ ಬರುತ್ತೆ ನಮ್ಮ ತಾರಾಗಳಲ್ಲಿ. ಕ್ವಾಲಿಟೀಸ್ ನೋಡ್ಬೋದು, ಇಲ್ಲಿ ತುಂಬ ಸಖತ್ತಾಗಿರುತ್ತೆ. ಮತ್ತು ಪ್ರತಿಯೊಂದು ಅಕ್ಕಿನೂ ಬಾಯಿ ಮಾತಿಗೆ ಹೇಳೋದಲ್ಲ, ನಮ್ಮ ತಾರಾ ಲೈನಲ್ಲಿ ಹೆವಿ ಬ್ಲೂ ಶೇಡ್ ಬರುತ್ತೆ. ಅವೆಲ್ಲ ಇನ್ನೂ 2 ದಸ್ತ 3 ದಸ್ತ ದಾಟಿಬಿಟ್ರೆ ನಿಮಗೆ ರವೆ ಹೊಡೆದು ಕಣ್ಣಿಗೆ ಟರ್ನ್ ಆಗ್ಬಿಡುತ್ತೆ. 7ನೇ ಕಲ್ಲಿ ಪಟ್ಟ ಇದು. ನೀವು ಬೇಕು ಅಂದರೆ ಹಾರಿಸ್ಕೊಬೋದು. ಇದು ಯಾವುದೂ ಹಾರಿಸಿಲ್ಲ. ಇವತ್ತು ತೋರಿಸ್ತಾ ಇರೋ ಅಕ್ಕಿಗಳು ಯಾವುದೂ ಹಾರಿಸಿಲ್ಲ. ಇವೆಲ್ಲ ಏನಂದರೆ ನಾವು ಅಲ್ಲಿ ಏನು ಪಟ್ಟ ಮಾಡಿಸಿದ್ದೀವಿ, ಮೇಯ್ನು ಪಟ್ಟಗಳನ್ನ ಎತ್ಕೊಂಬಂದು ಇಲ್ಲಿ ಸೇಲ್ ಮಾಡೋದು. ನಾವು ಮೈಸೂರಲ್ಲಿ ಪಟ್ಟಗಳು ಮಾಡಿಸ್ತೀವಿ, ಬೆಂಗಳೂರಲ್ಲಿ ಎತ್ಕೊಂಬಂದು ಅದನ್ನ ಸೇಲ್ ಮಾಡ್ತೀವಿ. ಕ್ವಾಲಿಟಿ ವೈಸು, ಕಂಡೀಷನ್ ಇವೆಲ್ಲ ನೋಡ್ಬೋದು ಸಕ್ಕತ್ತಾಗಿರುತ್ತೆ. 7ನೇ ಕಲ್ಲಿ ಪಟ್ಟ. ಇದನ್ನು ಟೂರ್ನಮೆಂಟ್ಗೆ ಬೇಕಾದ್ರೆ ನೀವು ಟೂರ್ನಮೆಂಟ್ಗೂ ಆರಿಸ್ಕೊಬೋದು. ಯಾಕಂದರೆ ರೆಕ್ಕೆ ಬಾಲ ಎಲ್ಲ ಫುಲ್ ಇದೆ. ನೆಕ್ಸ್ಟು ಫ್ಯೂಚರ್ಗೆ ಜಾತಿ ಮಾಡ್ಕೊಳ್ಳೋದು ಬೇಕಾದ್ರೂ ಜಾತಿ ಮಾಡ್ಕೊಳ್ಳೋಕ್ಕೂ ಇಟ್ಕೊಬೋದು. ಮತ್ತು ಆವಾಗಲೇ ಹೇಳಿದ್ದೀನಿ, ನಮ್ಮ ತಾರಾ ಲೈನಲ್ಲಿ ನಾವು ಯಾವುದು ಕಮ್ಮಿ ಬೆಲೆಗಂತೂ ಕೊಡೋಕ್ಕಾಗಲ್ಲ. ಯಾಕಂದರೆ ಇಷ್ಟು ವರ್ಷದಿಂದ ಒಳ್ಳೆ ಕ್ವಾಲಿಟಿ ಮೇಂಟೈನ್ ಮಾಡಿದ್ದೀವಿ. ಒಂದು ತಾರಾ ಜೊತೆ ಸೆಟ್ ಮಾಡಬೇಕು ಅಂದರೆ ಎಷ್ಟು ಅಕ್ಕಿ ಹಿಂದೆ ಬೀಳಬೇಕಂತ ನಮಗೆ ಗೊತ್ತಿರೋದು.
ಯಾಕಂದರೆ ಅಷ್ಟು ಅಕ್ಕಿಗಳನ್ನ ನಾವು ಚೇಂಜ್ ಮಾಡಿ ಒಂದು ಲೈನ್ ಅಂತ ಮಾಡಿಕ್ಕಿರೋದು ಸುಮ್ಮನೆ ಆಟದ ವಿಷಯ ಅಲ್ಲ ಅದು. ಥರ ಯಾವುದೋ ಸಿಕ್ತು ಎತ್ಕೊಂಬಂದು ಆರಿಸ್ದೆ ಆಡಿಲ್ಲ ಅದನ್ನ ನೋಡ್ಕೊಂಡು ಒಂದು ಜಾತಿ ಮಾಡಬೇಕಂದ್ರೆ ಅಷ್ಟು ಈಸಿ ಇಲ್ಲವೇ ಇಲ್ಲ. ತಾರಗಳಲ್ಲಿ ಒಂದು ಲೈನ್ ಸೆಟ್ ಮಾಡೋಕ್ಕೆ ಸಖತ್ ಕಷ್ಟ ಇದೆ. 8 ಅವರ್ ಅಂತ ಏನಕ್ಕೆ ಹೇಳ್ತೀವಿ ಅಂದರೆ ಮಿನಿಮಮ್ ಟೈಮ್ ಅದು. ನಮ್ಮ ತಾರ ಲೈನಲ್ಲಿ ಮಿನಿಮಮ್ ಟೈಮ್ 8 ಅವರು. 8 ಅವರ್ ದಾಟಿ ಎಷ್ಟೋ ಜನ ಹತ್ರ ಡಬಲ್ ಡಿಜಿಟೆಲ್ಲ ಆಡಿದೆ ನಮ್ಮ ಅಕ್ಕಿಗಳು. ಆದರೆ ನಾವು ಕೊಡೋದೆ ಮಿನಿಮಮ್ 8 ಅವರ್ ಅಂತಲೇ ಕೊಡ್ತಾ ಇರೋದು. ಕ್ವಾಲಿಟೀಸ್ ನೋಡ್ಕೊಳ್ಳಿ, ಕಂಡೀಷನ್ ನೋಡ್ಕೊಳ್ಳಿ. ಗಂಟು ಪಟ ತೋರಿಸ್ತಾರದು 7ನೇ ಕಲ್ಲಿದು. ಮತ್ತು ಇವು ಒಂದು ಸತಿ ಬ್ರೀಡ್ ಮಾಡಿದ್ಮೇಲೆ, ಒಂದು ಸತಿ ಮೊಟ್ಟೆ ಇಕ್ಕಿ ಮರಿ ಮಾಡಿಸ್ಮೇಲೆ, ಮರಿಗಳ್ನ ಕಕ್ಕಿದ ಮೇಲೆ ಒಂದು ಸತಿ ಮರಿಗಳ್ನ ಚೆನ್ನಾಗಿ ಸಾಕ್ಬಿಟ್ರೆ ಇವು ಬಾಡಿ ಶೇಪು ಚೇಂಜ್ ಆಗ್ಬಿಡುತ್ತೆ. ಇನ್ನು ಎದೆಗಳು ಅಗಲ ಆಗ್ಬಿಡುತ್ತೆ, ತಲೆ ಶೇಪ್ ಇನ್ನೂ ಅಗಲ ಆಗ್ಬಿಡುತ್ತೆ. ನೀವು ಬೇಕಾದ್ರೆ ಇವಾಗ ಇಸ್ಕೊಂಡಾಗ ನಿಮ್ಮ ದಾವಡಿಯಲ್ಲಿ ಒಂದು ಫೋಟೋ ಮಾಡಿ ಇಟ್ಕೊಳ್ಳಿ. ಇದನ್ನ ದೊಡ್ಡಕ್ಕಿ ಮಾಡಿ ನೀವು ನೀವು ಬ್ರೀಡ್ ಮಾಡಿದ್ಮೇಲೆ ಆ ಡಿಫ್ರೆನ್ಸ್ ನೋಡ್ಕೊಳ್ಳಿ. ಅವಾಗ ನಿಮಗೆ ಅರ್ಥ ಆಗುತ್ತೆ ಹೆಂಗಿರುತ್ತೆ ಅಂತ. ಟೋಟಲ್ ಬಾಡಿ ಶೇಪ್ ಚೇಂಜ್ ಆಗ್ಬಿಡುತ್ತೆ. ನಿಮ್ಗೆ ಅದು ಒರಿಜಿನಲ್ ನೋಡಬೇಕು ಅಂದರೆ ನಮ್ಮದು ಹಳೆ ವೀಡಿಯೋಗಳನ್ನು ನೋಡ್ಕೊಳ್ಳಿ ನೀವು. ನಮ್ಮ ಹಳೆ ವೀಡಿಯೋ ತಾರಗಳಲ್ಲಿ ಒರಿಜಿನಲ್ ಶೇಪ್ ಏನಂತ ಡೀಟೇಲ್ ಇದೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಣ್ಣ 6,000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಹೆಚ್ಚು ಕಮ್ಮಿ ಕೇಳಬೇಡಿ, ಹೆಚ್ಚು ಕಮ್ಮಿ ಕೊಡೋದು ಇಲ್ಲ. ಫಿಕ್ಸ್ ರೇಟ್ ಇರುತ್ತೆ, ಫೈನಲ್ ರೇಟ್ ಇರುತ್ತೆ. ಇಂಥ ಕ್ವಾಲಿಟಿ ಸಿಗಬೇಕು ಅಂದರೆ ತುಂಬ ಕಷ್ಟ ಇದೆ. ನೀವು ಹುಡುಕ್ ನೋಡಿ, ಕಮ್ಮಿಗೆ ಸಿಕ್ಕರೆ ಎಲ್ಲಾದರೂ ಅಲ್ಲೇ ಇಸ್ಕೊಬೋದು ನೀವು. ನಮ್ಮದು ಫಿಕ್ಸ್ ರೇಟ್ ಇರುತ್ತೆ. ತಾರ ಅಲ್ಲಿ ಗಂಡು 7ನೇ ಕಲ್ಲಿದ್ದು ಫ್ರೆಂಡ್ಸ್. ಇವಾಗ ಏನು ಜಸ್ಟ್ ತಾರ ಗಂಡು ತೋರಿಸ್ದೆ. ಸಿಂಗಲ್ ಟೈಲು ಚಡಿಬಲ ಇಲ್ಲಿ ನೋಡ್ಬೋದು. ಪ್ರತಿಯೊಂದು ಅಕ್ಕಿ ನಿಮ್ಗೆ ಚಡಿಬಲ ಇರುತ್ತೆ ನಮ್ಮ ಲೈನಲ್ಲಿ ತಾರಗಳಲ್ಲಿ. ಶುಭ್ ತಿರಿ, ಉದ್ದ ತಿರಿ, 9ನೇ ತಿರಿ ನೋಡ್ಬೋದು. 10ನೇ ತಿರಿಗಿಂತ ಉದ್ದ ಇರುತ್ತೆ. 7ನೇ ತಿರಿ ಅಕ್ಕಿ ಇದು ಇಲ್ಲಿ ನೋಡ್ಬೋದು. 7ನೇ ತಿರಿ ಅಕ್ಕಿ ಇದು. ಶುಭ್ ತಿರಿ, ಉದ್ದ ತಿರಿ ಬರುತ್ತೆ. ಫುಲ್ಲು ತಿರಿಗಳೆಲ್ಲ ಫುಲ್ ಇದೆ. ಯಾರು ಬೇಕು ಅಂದರೆ ಇದೇ ಅಕ್ಕಿನ ಹಾರಿಸ್ಕೊಂಡು ರೆಡಿ ಮಾಡ್ಕೊಂಡು ಟೂರ್ನಮೆಂಟ್ಗೆ ಬಿಡ್ಕೊಬೋದು. ಲೆಂತ್ ವೈಸು, ಚಡಿ ಶೇಪು, ಸೂಪರ್ ಅಗಲ ಎದೆ ಇವೆಲ್ಲ ನೋಡ್ಬೋದು. ಕಂಡೀಷನ್ ಟಾಪ್ ಆಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಸೂಪರ್ ಅಗಲ ಕಣ್ಣು. ಆಗಲೇ ಹೇಳಿದ್ದೀನಿ ನಮ್ಮ ಲೈನ್ ತಾರಗಳು ಬರೇ ಫ್ರೆಂಡ್ಸ್ ಆಗಲೇ ಹೇಳಿದ್ದೀನಿ ನಮ್ಮ ಮನೆ ತಾರಗಳು ಬರೇ ಬಾಯಿ ಮಾತಿಗೆ ಬ್ಲೂ ಶೇಡ್ ಅಲ್ಲ. ಗುಂಡು ತಲೆ ಬರುತ್ತೆ ಇಲ್ಲಿ ನೋಡ್ಬೋದು. ತಲೆ ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಫುಲ್ಲು ಕಣ್ಣು ಬ್ಲೂ ಶೇಡಲ್ಲಿರುತ್ತೆ. ಇದು ಬಾಯಿ ಮಾತಿಗೆ ಬ್ಲೂ ಶೇಡ್ ಅಲ್ಲ. ಇಲ್ಲಿ ನೋಡ್ಬೋದು. ಇಲ್ಲಿ ಹೆವಿ ಅಂದರೆ ಹೆವಿ ಬ್ಲೂ ಶೇಡ್ ಇರುತ್ತೆ. ಕ್ರ್ಯಾಕ್ಸು ಒಡಕಲು ನೋಡ್ಬೋದು. ಕಣ್ಣಲ್ಲಿ ಏನು ಸ್ಟಾರ್ಟ್ ಆಗ್ತಾಯಿದೆ ಅದೆಲ್ಲ ವಯಸ್ಸಾಗ್ತಾರಂಗೆ ಹೆವಿ ರವೆ ಒಡಕಲು ಟರ್ನ್ ಆಗುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಕೊಳ್ಳಿ ಯಾವ ಟೈಪಲ್ಲಿದೆ ಅಂತ. ಪುತ್ಲಿಗೆ ಅಟ್ಯಾಚನೆ ಕಾರ್ಬನ್ ಶೇಡು ಅಗ್ಲ ಇರುತ್ತೆ, ಹರಡ್ಕೊಂಡಿರುತ್ತೆ, ಎದ್ದಿ ಕಾಣುತ್ತೆ. ನೋಡ್ಬೋದು ಇಲ್ಲಿ ಸಖತ್ತು ಒಳ್ಳೆ ಕಾಂಬಿನೇಷನ್ ಇರುತ್ತೆ. ಲೈಫ್ ಲಾಂಗ್ ಶೋಕ್ ಮಾಡ್ಕೊಳ್ಳೋಂಥ ಲೈನ್ ತೋರಿಸ್ತಾರೆ ನನ್ನ ತಾರಗಳಲ್ಲಿ. ಯಾಕಂದರೆ ನಮ್ಮ ಹತ್ರ ನಾರ್ಮಲ್ ಆಗಿ ಬೇರೆ ಥರ ತಾರಗಳಿಲ್ಲ. ನಮ್ಮ ಲೈನ್ ತಾರಗಳು ಮಾತ್ರ ಇರೋದು ರಿಸಲ್ಟೆಡ್ ಲೈನ್ ಮಾತ್ರ ನಾವು ಇಟ್ಟಿರೋದು ತಾರಗಳಲ್ಲಿ. ನೀವು ನೋಡ್ಬೋದು ಕಣ್ಣಲ್ಲಿ ಕ್ವಾಲಿಟೀಸು ಸೂಪರ್ ಟಾಪ್ ಕ್ಲಾಸ್ ಆಗಿರುತ್ತೆ. ಈ ಅಕ್ಕಿ ಬೇಕು ಅಂದರೆ ರಿಂಗ್ ನಂಬರ್ ನ್ಯಾಪ್ ಹಾಕ್ಕೊಳ್ಳಿ. ರಿಂಗ್ ನಂಬರ್ 31 TJS ಲಾಫ್ಟ್ ಮೈಸೂರು ಅಂತ ಇರುತ್ತೆ. ರಿಂಗ್ ನಂಬರ್ 31. ಫ್ರೆಂಡ್ಸ್ ಇಷ್ಟೊತ್ತು ಏನು ನಿಮಗೆ ಅಕ್ಕಿಗಳು ತೋರಿಸ್ತೆ ಅದರಲ್ಲಿ ಇದು 9ನೇ ಗರಿ. ಎಲ್ಲದಕ್ಕಿಂತ ದೊಡ್ಡ ಅಕ್ಕಿ ಇದು. 9ನೇ ಗರಿ ಅಕ್ಕಿ ಇದು. ಸ್ಟ್ಯಾಂಡಿಂಗ್ ಸ್ಟೈಲು, ಅಗ್ಲ ಎದೆ, ಆಚೆ ಪಕಾಟ, ಚಡಿ ಶೇಪು, ತಲೆ ಶೇಪ್ ನೋಡ್ಬೋದು. ನಮ್ಮ ತಾರಗಳಲ್ಲಿ ದೊಡ್ಡಕ್ಕಿ ಆಗ್ತಾ ಇರೋಂಗೆ ತಲೆ ಶೇಪ್ ಚೇಂಜ್ ಆಗುತ್ತೆ, ಬಾಡಿ ಪ್ಯಾಟ್ರನ್ ಚೇಂಜ್ ಆಗುತ್ತೆ. ಇನ್ನು ಇದು 1.5 ದಸ್ತ 2 ದಸ್ತಕ್ಕೆಲ್ಲ ಕ್ವಾಲಿಟಿನೇ ಚೇಂಜ್ ಆಗ್ಬಿಡುತ್ತೆ. ಸೈಜ್ ಬಗ್ಗೆ ಆಗಲೇ ಹೇಳಿದ್ದೀನಿ. ಸೈಜ್ಗಳು ಸಖತ್ತು ಹೆವಿ ಸೈಜ್ ಇರುತ್ತೆ. ಡಬಲ್ ಸೈಜ್ ಅಕ್ಕಿಗಳು ಬರುತ್ತೆ ನಮ್ಮ ತಾರ ಲೈನಲ್ಲಿ. ಕ್ವಾಲಿಟಿ ನೋಡ್ಬೋದು ಯಾವ ಟೈಪಲ್ಲಿದೆ ಅಂತ. ಮತ್ತು ಪ್ರತಿಯೊಂದು ತಾರಗಳು ನಾನು ಇವಾಗ ಏನು ತೋರಿಸ್ತೀನಿ ಎಲ್ಲ ಪ್ರತಿಯೊಂದು ತಾರ ಬ್ಲೂ ಶೇಡ್ ಬರುತ್ತೆ. ಯಾಕಂದರೆ ನಮ್ಮ ತಾರ ಅಲ್ಲಿ ಏಜ್ ಆಗ್ತಾರಂಗೆ ವಯಸ್ಸಾಗ್ತಾ ಇರೋಂಗೆ ಬ್ಲೂ ಶೇಡ್ ಬಂದ್ಬಿಟ್ಟು ಒಡ್ಕಲ್ಗೆ ಟರ್ನ್ ಆಗ್ಬಿಡುತ್ತೆ. ಇದು ಬಂದ್ಬಿಟ್ಟು 9ನೇ ಗರಿದು ತಾರ ಗಂಡು. ಇದು ಇವತ್ತವರೆಗೂ ಹಾರಿಸಿಲ್ಲ. ಯಾರು ಇಸ್ಕೊಂಡ್ರೆ ನೀವು ಆರಾಮ್ಗೆ ರೆಡಿ ಮಾಡ್ಕೊಬೇಕಾದ್ರೆ ನೀವೇ ಫಸ್ಟ್ ಟೈಮ್ ಹಾರಿಸ್ಕೊಬೇಕು. ಈ ವರ್ಷ ಟೂರ್ನಮೆಂಟ್ಗೆ ಆರಾಮಾಗಿ ಬಿಡ್ಕೊಬೋದು. ಟೂರ್ನಮೆಂಟ್ ಡೇಟು ಲೇಟ್ ಆಗಿರೋರು ಬೇಕಾದ್ರೆ ಬಿಡ್ಕೊಬೋದು. ಇದನ್ನ ಕ್ವಾಲಿಟೀಸು ಚೆನ್ನಾಗಿದೆ, ಕಂಡೀಷನ್ ಸಕ್ಕತ್ತಾಗಿದೆ. ಮೇಯ್ನು ನಮ್ಮ ತಾರ ಲೈನಲ್ಲಿ ಮೇಯ್ನು ಇವಾಗ ಇಷ್ಟದಲ್ಲಿ ದೊಡ್ಡ ಅಕ್ಕಿ ಇದು. 9ನೇ ಗರಿಯಲ್ಲಿ ದೊಡ್ಡ ಅಕ್ಕಿ ಇದು. ತಾರ ಅಲ್ಲಿ ಗಂಡು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಂಡನ್ನ 6,000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕಂಡೀಷನ್ ನೋಡ್ಕೊಳ್ಳಿ, ಕ್ವಾಲಿಟೀಸ್ ನೋಡ್ಕೊಳ್ಳಿ, ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ಇನ್ನೂ ದೊಡ್ಡಕ್ಕಿ ಆಗ್ತಾರಂಗೆ ತಲೆ ಶೇಪು, ಕುತ್ತಿಗೆ ಶೇಪು, ಬಾಡಿ ಶೇಪ್ ಎಲ್ಲ ತುಂಬ ಚೇಂಜಸ್ ಬರುತ್ತೆ ಈ ತಾರ ಅಲ್ಲಿ.
ಫ್ರೆಂಡ್ಸ್ ಇವಾಗ ಏನು ತಾರ ಗಂಟು ತೋರಿಸ್ದೆ, ಸಿಂಗಲ್ ಟೇಲು ಚಡಿ ಬಲ ನೋಡ್ಬೋದು. ಇಲ್ಲಿ ಪ್ರತಿಯೊಂದು ನಮ್ಮ ತಾರಗಳು ಹಿಂಗೆ ಫುಲ್ಲು ಚಡಿ ಬಲ ಬರುತ್ತೆ. ಚುಕ್ ತಿರಿ ಉದ್ದ ತಿರಿ ಬರುತ್ತೆ, 9ನೇ ತಿರಿ ಹಕ್ಕಿ. ಇಲ್ಲಿ ನೋಡ್ಬೋದು, ಇಲ್ಲಿ ತಿರಿ ಎಲ್ಲ ಫುಲ್ ಇದೆ, ವೈಬ್ರೇಷನ್ನು ಚೆನ್ನಾಗಿರುತ್ತೆ. 2 ಸೈಡು ತಿರಿ ಎಲ್ಲ ನೋಡ್ಕೊಳ್ಳಿ, ತಿರಿ ಎಲ್ಲ ಚೆನ್ನಾಗಿದೆ. 9ನೇ ಗರಿ ಹಕ್ಕಿ ಇದು. ಲೆಂತ್ ವೈಸು, ಚಡಿ ಶೇಪು, ಸೂಪರ್ ಅಗಲ ಎದೆ ಇವೆಲ್ಲ ನೋಡ್ಬೋದು. ಕಂಡೀಷನ್ ಟಾಪ್ ಆಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಸೂಪರ್ ಅಗಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಆಗಲೇ ಹೇಳಿದ್ದೀನಿ ನಾನು, ನಮ್ಮದೆಲ್ಲ ಫುಲ್ಲು ಬ್ಲೂ ಶೇಡ್ ಬರೋ ಲೈನ್ ಅಂತ. ಇಲ್ಲಿ ನೋಡ್ಬೋದು, ಇಲ್ಲಿ ಕಣ್ಣಲ್ಲಿ ಕ್ವಾಲಿಟೀಸು ಸೂಪರ್ ಬ್ಲೂ ಶೇಡ್ ಬರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಸೂಪರ್ ಬ್ಲೂ ಶೇಡ್ ಬರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಫುಲ್ ಹರ್ಡ್ಕೊಂಡಿರುತ್ತೆ. ಔಟರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿರುತ್ತೆ, ಅಗ್ಲ ಇರುತ್ತೆ, ಎತ್ತಿ ಕಾಣುತ್ತೆ. ಕ್ರ್ಯಾಕ್ಸು ಒಡಕ್ಲೆಲ್ಲ ನೋಡ್ಬೋದು. ಕಣ್ಣಲ್ಲಿ ಸಿಕ್ಕಾಪಟ್ಟೆ ತುಂಬ್ಕೊಂಡಿರುತ್ತೆ. ಇದು ಇನ್ನೂ ವಯಸ್ಸಾಗ್ತಿರಂಗೆ ಕ್ರ್ಯಾಕ್ಸು ಒಡಕ್ಲೆ ಅನ್ನೋದು ತುಂಬ ಜಾಸ್ತಿ ಆಗುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ಸಕ್ಕತ್ತಾಗಿದೆ. ಪ್ಲಸ್ ಕಾರ್ಬನ್ ಶೇಡ್ ನೋಡ್ಬೋದು, ಸೂಪರ್ ಆಗಲ್ಲ ಕಾರ್ಬನ್ ಶೇಡ್ ಇರುತ್ತೆ. ನಮ್ಮ ಲೈನ್ ತಾರಗಳಲ್ಲಿ ವಯಸ್ಸು ಆಗ್ತಾ ಇರೋಂಗೆ ಕಣ್ಣಿನ ಕ್ವಾಲಿಟೀಸ್ ಅಂತೂ ಅಲ್ಟಿಮೇಟಾಗಿ ಚೇಂಜ್ ಆಗುತ್ತೆ. ಇಲ್ಲಿ ನೋಡ್ಬೋದು, ಟಾಪ್ ಕ್ಲಾಸ್ ಅಕ್ಕಿ ತೋರಿಸ್ತಾ ಇದ್ದೀನಿ, ಮಿಸ್ ಮಾಡ್ಕೊಂಬಿಡಿ. ಯಾರಿಗೇ ಬೇಕು ಅಂದ್ರೂ ರಿಂಗ್ ಫೋಟೋ ಇಟ್ಕೊಳ್ಳಿ, ರಿಂಗ್ ನಂಬರ್ ಕೈಕೊಳ್ಳಿ. ಇದು ರಿಂಗ್ ನಂಬರ್ 29. ಈ ಅಕ್ಕಿ ಬೇಕು ಅಂದರೆ ಫೋಟೋ ಕಳಿಸಿ. ಅಕ್ಕಿ ಇದ್ದರೆ ಇದೆ ಅಂತೀನಿ, ಇಲ್ಲ ಸೇಲ್ ಆಯಿತು ಅಂದರೆ ಸೇಲ್ ಆಯಿತು ಅಂತ ಹೇಳ್ತೀನಿ. ಇದು ಗಂಡಿಂದು. ಫ್ರೆಂಡ್ಸ್ ಇವಾಗ ಏನು ಜಸ್ಟ್ ತೋರಿಸಿ ತಾರಗಳು, ಅದಲ್ಲಿ ಇದು ತಾರ, ಅಲ್ಲಿ ಹೆಣ್ಣಿದು. ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸು, ಅಗ್ಲ ಎದೆ, ಎಸ್ ಟೈಪ್ ಕುತ್ತಿಗೆ, ಎದೆನ ನೋಡ್ಬೋದು ಫುಲ್ಲು ಮುಂದೆ ಇಟ್ಕೊಂಡು ನಡೆಯುತ್ತೆ. ಏನಂದರೆ ನಮ್ಮ ಲೈನ್ ತಾರಗಳಲ್ಲಿ ಹೆಣ್ಣು ಲೆಂತ್ ಸ್ವಲ್ಪ ಚಿಕ್ಕದಿರುತ್ತೆ, ಗಂಡು ಲೆಂತು ಉದ್ದ ಜಾಸ್ತಿ ಇರುತ್ತೆ. ಹೆಡ್ಗಳು ಆಲ್ಮೋಸ್ಟ್ ಲೆಂತ್ ಕಮ್ಮಿ ಇರುತ್ತೆ, ಆದರೆ ತುಂಬ ಕಮ್ಮಿ ಅಲ್ಲ. ನಾರ್ಮಲ್ ಅಕ್ಕಿಗಳೇನಿರುತ್ತೆ ಆ ಸೈಜು, ಇವಾಗ ನಾರ್ಮಲ್ ದೊಡ್ಡ ಗಂಡುಗಳು ಏನಿರುತ್ತೆ ಬೇರೆ ಬಣ್ಣ ಅಲ್ಲಿ ಆ ಸೈಜಲ್ಲಿ ಹೆಣ್ಣಿರುತ್ತೆ. ಗಂಡುಗಳು ಬಂದ್ಬಿಟ್ಟು ಅದಕ್ಕಿಂತ ಡಬಲ್ ಇರುತ್ತೆ. ಕ್ವಾಲಿಟೀಸು ಕಂಡೀಷನ್ ನೋಡ್ಬೋದು, ಫುಲ್ಲು ಬ್ಲೂ ಶೇಡ್ ಕಣ್ಣಲ್ಲಿರುತ್ತೆ, ಅಗ್ಲ ಎದೆ, 6ನೇ ಕಲ್ಲಿ ಪಟ್ಟ ಇದು. ಇದು ಅಷ್ಟೇ ನಾವು ಹಾರಿಸಿಲ್ಲ. ಇವೆಲ್ಲ ನಾನು ಇವಾಗ ಏನು ತೋರಿಸ್ತಾ ಇದ್ದೀನಿ, ಇವೆಲ್ಲ ನಾವು ಚಿಕ್ಕ ಜೊತೆ ಮಾಡಬೇಕು, ಒಡೆದಿಕ್ಕಿ ದೊಡ್ಡಕ್ಕಿ ಮಾಡ್ಕೊಂಡು ಇವಲ್ಲಿ ಚಿಕ್ಕ ಜೊತೆ ಮಾಡಬೇಕಂತ ಇಟ್ಟಿರೋ ಅಕ್ಕಿಗಳು. ಮೇಯ್ನ್ ಏನಂದರೆ ನಾನು ಲಾಸ್ಟ್ ಒಂದು ವೀಡಿಯೋ ಹಾಕಿದೆ ತಾರದು ಪಟ್ಟಗಳದು, ಹಾಕಿದ 5 ನಿಮಿಷಕ್ಕೆ ಸೇಲ್ ಆಗೋಯ್ತು. ತುಂಬ ಜನಕ್ಕೆ ಇಷ್ಟ ಆಯಿತು, ತುಂಬ ಜನ ಕೇಳೋ ಸ್ಟಾರ್ಟ್ ಮಾಡಿದ್ರು ಆ ಲೈನಲ್ಲಿ ತಾರಗಳು ಕೊಡಿ ಅಂತ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ಎಷ್ಟು ಇದಲ್ಲಿ ಸೇಲ್ ಆಗುತ್ತೋ, ಎಷ್ಟು ಇದಲ್ಲಿ ಉಳಿಯುತ್ತೋ ಅವಲ್ಲಿ ನಾವು ಚಿಕ್ಕ ಜೊತೆಗಳು ಮಾಡ್ಕೊತೀವಿ. ನಿಮ್ಗೆ ಯಾವ್ದು ಬೇಕೋ ನೀವು ಇಸ್ಕೊಬೋದು, ನಿಮ್ಗೆ ಯಾವ್ದು ಬೇಡವೋ ಅದನ್ನ ನಾವೇನು ಉಳಿಸ್ಕೊತೀವಿ ಅದನ್ನ ನಾವು ಚಿಕ್ಕ ಜೊತೆ ಮಾಡ್ಕೊತೀವಿ. ಯಾಕಂದರೆ ನಾನು ಎಲ್ಲ 2 ಚಿಕ್ಕ ಜೊತೆ ಮಾಡಿಬಿಟ್ಟು ಒಂದು ಸಿಂಗಲ್ ಗಂಡೇನಿದೆ, ಅದಕ್ಕೆ ನನ್ನ ಹತ್ರ ಇನ್ನೊಂದು ತಾರ ಹೆಣ್ಣಿದೆ, ಅದನ್ನ ಹಾಕ್ಕೊಂಡು ಲೈನ್ ಮಾಡ್ಕೊಳ್ಳೋಣ, 3 ಜೊತೆ ಲೈನ್ ಮಾಡ್ಕೊಬೇಕು ಅಂತ ಇದ್ದಿದ್ದು. ಯಾಕಂದರೆ ಅಷ್ಟೊಂದು ಫೋನ್ ಬಂದಿದೆ ನನಗೆ, ತುಂಬ ಕಾಲ್ಸ್ ಬಂತು, ಅಕ್ಕಿ ಬೇಕು ತಾರಗಳನ್ನ ದಯವಿಟ್ಟು ಕೊಡಿ, ಒಂದು ಲೈನ್ ಮಾಡ್ಕೊತೀವಿ ಅಂದ್ಬಿಟ್ಟು. ಅದಕ್ಕೋಸ್ಕರ ಈ ತಾರದ ವೀಡಿಯೋ ಮಾಡ್ತಾ ಇರೋದು. ಇಲ್ಲಾಂದರೆ ಇವೆಲ್ಲ ನಾನು ಹೊಡೆದಿಕ್ಕೋ ಅಕ್ಕಿಗಳ್ದು ವೀಡಿಯೋ ಮಾಡ್ತಾ ಇರಲಿಲ್ಲ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ತಾರ ಹೆಣ್ಣ 5,000 ಕೊಡ್ತೀನಿ, ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕಂಡೀಷನ್ ಕ್ವಾಲಿಟೀಸ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. 6ನೇ ಕಲ್ಲಿಯಲ್ಲಿ ತಾರ ಅಲ್ಲಿ ಹೆಣ್ಣಿದು ಕ್ವಾಲಿಟೀಸ್ ನೋಡ್ಬೋದು, ಸಕ್ಕತ್ತಾಗಿದೆ. ಇನ್ನೊಂದು 2 ಕಲ್ಲಿ ಉದುರಿಸ್ಕೊಂತು ಅಂದರೆ ಆರಾಮಾಗಿ ನೀವು ಜೊತೆ ಮಾಡ್ಕೊಬೋದು. ಫ್ರೆಂಡ್ಸ್ ಇವಾಗೇನು ಜಸ್ಟ್ ತಾರ ಹೆಣ್ಣು ತೋರಿಸ್ದೆ. ಇದು ನೋಡ್ಬೋದು ಸಿಂಗಲ್ ಟೈಲು ಚಡಿ ಬಲ. ಈ ನಮ್ಮ ಲೈನಲ್ಲಿ ಎಲ್ಲ ಆಲ್ಮೋಸ್ಟ್ ಹಿಂಗೆ ಚಡಿ ಬಲನೇ ಬರುತ್ತೆ, ಬಾಲಗಳು ಜಾಸ್ತಿ ಅಗಲ ಬರಲ್ಲ, ಶುಕ್ತಿರಿ ಉದ್ದಾತಿರಿ. ಇಲ್ಲಿ ನೋಡ್ಬೋದು, ಇಲ್ಲಿ 6ನೇ ಕಲ್ಲಿ ಪಟ್ಟ ಇದು. ಇಲ್ಲಿ ನೋಡ್ಬೋದು 6ನೇ ಗರಿ ಹೆಣ್ಣು, ಎಲ್ಲ ತಿರಿಗಳು ನೋಡ್ಬೋದು, ತಿರಿ ಎಲ್ಲ ಫುಲ್ ಇದೆ. ಇದು ಬೇಕಾದರೆ ನೀವು ಈ ಹೆಣ್ಣನ್ನು ಹಾರಿಸ್ಕೊಂಡು ರಿಸಲ್ಟ್ ನೋಡಿ ಆಮೇಲೆ ಬೇಕಾದ್ರೆ ಜೊತೆ ಮಾಡ್ಕೊಳ್ಳಿ. ತಾರ ಹೆಣ್ಣು 6ನೇ ಕಲ್ಲಿದು. ಲೆಂತು, ಅಗ್ಲ ಎದೆ, ಚಡಿ ಶೇಪು ಇವೆಲ್ಲ ನೋಡ್ಬೋದು, ಸಕ್ಕತ್ತಾಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಸೂಪರ್ ಅಗಲ ಕಣ್ಣು, ಹೆವಿ ಬ್ಲೂ ಶೇಡ್ ಇರುತ್ತೆ. ಏನಂದರೆ ನಮ್ಮ ಲೈನಲ್ಲಿ ಕಣ್ಣಲ್ಲಿ ಬ್ಲೂ ಶೇಡ್ನ ಬಿಡ್ಕೊಡಲ್ಲ. ಸುಮ್ಮನೆ ನಾವು ಬಾಯಿ ಮಾತಿಗೆ ಯಾವುದು ಬ್ಲೂ ಶೇಡ್ ಅನ್ನಲ್ಲ. ಇಲ್ಲಿ ನೋಡ್ಬೋದು, ಇಲ್ಲಿ ಯಾವ ಕ್ವಾಲಿಟಿಯಲ್ಲಿ ಬ್ಲೂ ಶೇಡ್ ಇರುತ್ತೆ ಅಂತ. ಕ್ರ್ಯಾಕ್ಸು, ಒಡಕ್ಲು, ಆ ಲೈನಿಂಗ್ಸು ಇವೆಲ್ಲ ನೋಡ್ಬೋದು ಕಣ್ಣಲ್ಲಿ ಹೆಂಗಿದೆ ಅಂತ. ಇದು ಇನ್ನೂ ವಯಸ್ಸಾಗ್ತಾರಂಗೆ ಹೆವಿ ಲೈನಿಂಗ್ಸು ಚೇಂಜ್ ಆಗುತ್ತೆ, ಕ್ರ್ಯಾಕ್ಸು ಒಡಕ್ಲು ಚೇಂಜ್ ಆಗುತ್ತೆ. ಕಣ್ಣು ಪೂರ್ತಿ ರವೆ ಒಡಕ್ಲಿಗೆ ಟರ್ನ್ ಆಗೋ ಲೈನ್ ನಮ್ಮದಿದು. ಇದು ತಾರಾಲ್ ಹೆಣ್ಣು. ಕ್ವಾಲಿಟೀಸ್ ನೋಡ್ಬೋದು, ಸಕ್ಕತ್ತಾಗಿರುತ್ತೆ ಕಣ್ಣಲ್ಲಿ ಕ್ವಾಲಿಟೀಸು. ಜಾತಿ ಮಾಡ್ಕೊಂಡು ಲೈಫ್ ಲಾಂಗ್ ಶೋಕ್ ಮಾಡ್ಕೊಳ್ಳೋರಿಗೆ ಟಾಪ್ ಕ್ಲಾಸ್ ಅಕ್ಕಿಗಳು ತೋರಿಸ್ತಾ ಇದ್ದೀನಿ, ಮಿಸ್ ಮಾಡ್ಕೊಂಡು. TJS ಲಾಫ್ಟ್ ಮೈಸೂರು ಅಂತ ಇರುತ್ತೆ, ರಿಂಗ್ ನಂಬರ್ 39 ಇದು.
ಫ್ರೆಂಡ್ಸ್, ಇದು ಇನ್ನೂ ಒಂದು ಥರ ಅಲ್ಲಿ ಅಗ್ಲ ಎದೆ ಎಲ್ಲ ಥರಗಳು ಇವಾಗ ನೋಡಿದ್ದೀರಾ, ಎಲ್ಲ ಆಚೆ ಪಕಟ ಇರುತ್ತೆ. ಕ್ವಾಲಿಟೀಸು ಎಲ್ಲ ಥರನೂ ಒಂದೇ ಥರ ಇರುತ್ತೆ. ಯಾವುದು ಇದು ಮೇಲೆ ಇದು ಕೆಳಗಡೆ ಕ್ವಾಲಿಟಿ ಅಂತ ಇಲ್ಲ, ಪ್ರತಿಯೊಂದು ಥರ ಕ್ವಾಲಿಟಿನೂ ಒಂದೇ ಥರ ಇರುತ್ತೆ. ಯಾಕಂದರೆ ಒಂದೇ ಲೈಟ್ನಲ್ಲಿ ನಾವು ಹಕ್ಕಿಗಳನ್ನ ಮಾಡಿಕ್ಕಿರೋದು, ಅವಲ್ಲಿ ನಾವು ಪೂಟ್ ಮಾಡಲ್ಲ. ನಮ್ಮ ತಾರಾ ಲೈನ್ ಏನಿದೆ ಅದನ್ನ ನಾವು ಪೂಟ್ ಮಾಡಲ್ಲ. ಒರಿಜಿನಲ್ ನಾವೇನು ತಾರಾಗಳು ಲೈನ್ ಮಾಡಿಟ್ಕೊಂಡಿದ್ದೀವಿ ಆ ಒರಿಜಿನಲ್ ಲೈನ್ ತಾರಾಗಳಲ್ಲೇ ಲೈನ್ ಮಾಡೋದು ನಾವು. ಅದ್ರಲ್ಲಿ ಪೂಟ್ ಮಾಡಿ ನಾವು ಹಕ್ಕಿಗಳನ್ನ ವೇಸ್ಟ್ ಮಾಡ್ಕೊಳ್ಳೋಕೆ ಇಷ್ಟಪಡಲ್ಲ. ಅದಕ್ಕೋಸ್ಕರ ಒರಿಜಿನಲ್ ಕ್ವಾಲಿಟಿನ ಹಂಗೆ ಮೇಂಟೈನ್ ಮಾಡಿದ್ದೀವಿ. ಫುಲ್ಲು ಮಸ್ತಿಗಿದೆ ಹೆಣ್ಣು. ನೀವು ಎತ್ಕೊಂಡ್ರೆ 2 ದಿನದಲ್ಲೆಲ್ಲ ಜೊತೆ ಆಗ್ಬಿಡುತ್ತೆ, ಅಷ್ಟು ಮಸ್ತಿಗಿದೆ. ನೋಡ್ಬೋದು ಇಲ್ಲಿ ಫುಲ್ಲು ಮಸ್ತಿಗಿರೋ ಹೆಣ್ಣು. 7ನೇ ಕಲ್ಲಿ ಉದುರಿಸ್ಕೊಂಡಿದೆ. 7ನೇ ಕಲ್ಲಿ ಉದುರಿಸ್ಕೊಂಡಿರೋ ಹೆಣ್ಣು. ಸೇಮ್ ಎಲ್ಲ ಒಂದೇ ಲೈನ್ ನಮ್ಮ ತಾರಾಗಳು. ಇದು ನಾವು ಹಾರಿಸಿಲ್ಲ, ಇದು ನಾವು ಚಿಕ್ಕಕ್ಕಿ ಹಂಗೆ ಹೊಡೆದಿಕ್ಕೊಬೇಕು, ದೊಡ್ಡ ಜೊತೆ ಮಾಡ್ಕೊಬೇಕು. ಇದರಲ್ಲಿ ಒಂದು ಚಿಕ್ಕ ಜೊತೆ ಆಗತ್ತೆ ಅಂದ್ಬಿಟ್ಟು ಇಟ್ಕೊಂಡಿರೋ ಅಕ್ಕಿ. ಇದು ಕ್ವಾಲಿಟೀಸು ಕಂಡೀಷನ್ನು ಎಲ್ಲ ಅಕ್ಕಿನೂ ಒಂದೇ ಥರ ಇರುತ್ತೆ. ಇವಾಗ ಎಷ್ಟು ಅಕ್ಕಿ ತೋರಿಸೋ ಎಲ್ಲ ಒಂದೇ ಥರ ಇರುತ್ತೆ. ವಿಡಿಯೋ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಲೈಕ್ ಮಾಡಿ, ಯಾವ ಅಕ್ಕಿ ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ಮೆಸೇಜ್ ಮಾಡಿ. ನೆಕ್ಸ್ಟ್ ನಿಮ್ಗೆ ಇನ್ನೂ ತಾರಾವೆಗಳು ಬೇಕು ಅಂದರೆ ಕಮೆಂಟಲ್ಲಿ ಒಂದು ಮೆಸೇಜ್ ಮಾಡೋದು ಮರಿಬೇಡಿ. ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಒಳ್ಳೆ ಅಕ್ಕಿಗಳ್ದು ವಿಡಿಯೋ ಹಾಕ್ತಾಯಿರ್ತೀವಿ ಮತ್ತು ಒಳ್ಳೆ ಆಫರ್ ಕೊಡ್ತಾಯಿದ್ದೀವಿ, ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಥರ ಹೆಣ್ಣು 5,000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟೀಸ್ ನೋಡ್ಕೊಳ್ಳಿ, ಕಂಡೀಷನ್ ನೋಡ್ಕೊಳ್ಳಿ, ಆಮೇಲೆ ನೀವು ಡಿಸೈಡ್ ಮಾಡ್ಕೊಂಡು ಪರ್ಚೇಸ್ ಮಾಡ್ಕೊಳ್ಳಿ. ತಾರ ಅಲ್ಲಿ ಹೆಣ್ಣು. ಫ್ರೆಂಡ್ಸ್, ಇವಾಗೇನು ತಾರ ತೋರಿಸ್ದೆ, ಸಿಂಗಲ್ ಟೈಲು ಚಿಡಿಬಲ ಬರುತ್ತೆ, ಚುಪ್ತಿರಿ ಉದ್ದಾತಿರಿ. ಇಲ್ಲಿ ನೋಡ್ಬೋದು 7ನೇ ಗರಿ ಉದುರಿಸ್ಕೊಂಡು ಬರ್ತಾಯಿದೆ. ತಿರಿಗಳು ನೋಡ್ಬೋದು, ಚುಪ್ತಿರಿ ಉದ್ದಾತಿರಿ ಇರುತ್ತೆ. 2 ಸೈಡು ತಿರಿ ಫುಲ್ ಇದೆ. ಇಲ್ಲಿ ನೋಡ್ಬೋದು 2 ಸೈಡು ತಿರಿ ಫುಲ್ ಇದೆ. ಲೆಂತ್ ವೈಸು, ಚಿಡಿ ಶೇಪು, ಸೂಪರ್ ಅಗ್ಲ ಎದೆ, ಇವೆಲ್ಲ ನೋಡ್ಬೋದು ಕಂಡೀಷನ್ ಟಾಪ್ ಆಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಸೂಪರ್ ಅಗ್ಲ ಕಣ್ಣು, ಬ್ಲೂ ಶೇಡ್ ಕಣ್ಣು ನೋಡ್ಬೋದು, ಹೆವಿ ಬ್ಲೂ ಶೇಡ್ ಇರುತ್ತೆ. ಪ್ರತಿಯೊಂದು ಅಕ್ಕಿಗಳು ನಾನು ಇವಾಗೇನು ತೋರಿಸ್ದೆ, ಪ್ರತಿಯೊಂದು ಅಕ್ಕಿನೂ ಒಂದೇ ಟೈಪಲ್ಲಿರುತ್ತೆ. ನೋಡ್ಬೋದು ಕ್ರ್ಯಾಕ್ಸು, ಒಡಕ್ಲು, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು ಡಾರ್ಕ್ ಆಗಿರೋದು, ಕಣ್ಣಲ್ಲಿ ಫುಲ್ಲು ಕ್ರ್ಯಾಕ್ಸು, ಒಡಕ್ಲೆಲ್ಲ ಸಕ್ಕತ್ತಾಗಿರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎಲ್ಲ ಚೆನ್ನಾಗಿರುತ್ತೆ. ನಮ್ಮ ಲೈನ್ ತಾರಾಗಳಲ್ಲಿ ಇದು ಬಂದ್ಬಿಟ್ಟು ಈ ಕಣ್ಣುಗಳು ಅಷ್ಟೇ, ಅವು ಬಿಟ್ಕೊಡೋಲ್ಲ. ಕಣ್ಣು, ಬಾಡಿ ಶೇಪು, ಲೆಂತು ಎಲ್ಲ ಒಂದೇ ಥರ ಇರುತ್ತೆ. ಎಲ್ಲ ಹಕ್ಕಿಗಳು ಹೆಣ್ಣುಗಳು ಸೇಮ್ ಆಗಿರುತ್ತೆ, ಒಂದೇ ಟೈಪಲ್ಲಿರುತ್ತೆ. ಗಂಡುಗಳು ಲೆಂತು ಉದ್ದ ಇರುತ್ತೆ, ಅಗ್ಲ ಎದೆಗಳು ಜಾಸ್ತಿ ಇರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ಅಷ್ಟೇ, ಆಲ್ಮೋಸ್ಟ್ ಎಲ್ಲ ಥರಗಳು ಒಂದೇ ಥರ ಇರುತ್ತೆ. ಕ್ವಾಲಿಟೀಸ್ ನೋಡ್ಬೋದು ಇಲ್ಲಿ ಸೂಪರ್ ಟಾಪ್ ಕ್ಲಾಸ್ ಆಗಿರುತ್ತೆ. ಇದು ತಾರ ಹೆಣ್ಣಿನ ಕಣ್ಣು. ರಿಂಗ್ ನಂಬರ್ ಜ್ಞಾಪಕ ಹಾಕೊಳ್ಳಿ ಫ್ರೆಂಡ್ಸ್, ರಿಂಗ್ ನಂಬರ್ 33. TJS ಲಾಫ್ಟ್ ಮೈಸೂರು ಅಂತ ಇರುತ್ತೆ, ರಿಂಗ್ ನಂಬರ್ 33. ಫ್ರೆಂಡ್ಸ್, ತುಂಬ ಜನಗೆ ಹಕ್ಕಿ ಶೋಕಿ ಮಾಡಿದ್ಮೇಲೆ ಹಕ್ಕಿ ಕಾಯಿಲೆ ಬಂದಾಗ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಈ ಮೆಡಿಸನ್ ಒಂದು ಇಟ್ಕೊಳ್ಳಿ ಮನೇಲಿ ಸಾಕು. ನೀವು ಎಂಥ ಕಾಯಿಲೆ ಬಂದ್ರೂ ಮನೇಲಿ ನೀವು ಇಮಿಡಿಯೇಟಾಗಿ ಹಕ್ಕಿನ ರೆಡಿ ಮಾಡ್ಕೊಬೋದು. 5 ರಿಂದ 8 ದಿನದೊಳಗಡೆ ಹಕ್ಕಿಗಳು ರೆಡಿ ಆಗುತ್ತೆ. ಕತ್ತು ಕಾಯಿಲೆ, ಕತ್ತು ಶೇಕಿಂಗ್ ಬಿಟ್ಟು ಮಿಕ್ಕಿದ ಎಂಥ ಕಾಯಿಲೆ ಇದ್ರೂ ಹಕ್ಕಿ ರೆಡಿ ಆಗುತ್ತೆ. ಇದು ಆನ್ಲೈನಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಮುಂದಿನ ದಿನಗಳಲ್ಲಿ ಇನ್ನೂ ತುಂಬ ಒಳ್ಳೆ ಅಕ್ಕಿಗಳದ್ದು ವಿಡಿಯೋ ಬರುತ್ತೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.